ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇವ್ರು ಯಾರು? ಡಾಕ್ಟರ್ ವೇಷ ಹಾಕೊಂಡು ಓಡಾಡ್ತಾ ಇರೋ ಡೂಪ್ಲಿಕೇಟ್ ಡಾಕ್ಟರು. ಇವ್ರಿಗೆ ಒಂದ್ ಸ್ವಲ್ಪ ಮಾಟ ಮಂತ್ರ ಗೊತ್ತಿದೆ ಅಂತ ನನ್ಗನ್ನಿಸ್ತಾ ಇದೆ. ಭೈರವಿ ಹಾರ್ಟ್ ಪ್ರಾಬ್ಲಮ್ ಇದ್ದು ಒದ್ದಾಡ್ತಾ ಇರ್ಬೇಕಾದ್ರೆ ಅವ್ರ ಕೈ ಇಟ್ಟಿದ ತಕ್ಷಣ ಮಗು ಸುಮ್ನಾಗೋಯ್ತು. ನನ್ಗ್ಯಾಕೋ ತುಂಬಾ ಡೌಟ್ ಆಗ್ತದೆ ಶಿವಕುಮಾರ್. ಇವ್ರಿಗೇನೋ ಸೂಪರ್ ನ್ಯಾಚುರಲ್ ಪವರ್ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ನಮ್ಮ ಮಗುನ ಅವ್ರು ತಗೊಳ್ಳೋದ್ರಿಂದ ಅವ್ರಿಗೇನ್ ಲಾಭ ಮೇಡಮ್? ಗೊತ್ತಿಲ್ಲ ಶಿವಕುಮಾರ್. ನನ್ಗೇನೋ ಇವ್ರ ಹಿಂದೆ ಯಾರೋ ಬೇರೆಯವ್ರಿದ್ದಾರೆ ಅನ್ನಿಸ್ತಾ ಇದೆ. ಇದರ ಕೆಲಸ ಮಾಡೋದಕ್ಕೆ ಇವ್ರನ್ನ ಉಪಯೋಗಿಸ್ಕೊಳ್ತಿದ್ದಾರೆ ಅನ್ನಿಸ್ತಾ ಇದೆ. ನನಗೂ ಹಾಗೆ ಅನ್ನಿಸ್ತಾ ಇದೆ ಮೇಡಮ್. ರಾವಣ್ಗೂ ಡಾಕ್ಟರ್ಗೂ ಏನೋ ಕನೆಕ್ಷನ್ ಇರಬೇಕು. ಯಾಕೆಂದ್ರೆ ರಾವಣ್ಣ ಈ ತರ ಎಲ್ಲ ಕೆಲಸ ಮಾಡೋದು. ಸರಿ, ಹಾಗಿದ್ರೆ ಅವನ್ಗೆ ನಾನೇ ಕಾಲ್ ಮಾಡ್ತೀನಿ. ಮೇಡಮ್, ನೀವು ಕಾಲ್ ಮಾಡ್ತೀರಾ? ಇನ್ನೇನ್ ಮಾಡೋದು ಶಿವಕುಮಾರ್? ಮಗು ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೋಬೇಕು ಅಂದ್ರೆ ಕಾಲ್ ಮಾಡ್ಲೇಬೇಕಾಗತ್ತಲ್ವಾ? ಹಲೋ, ಏನ್ ಬೇಕು ನಿನ್ಗೆ? ಹಾ, ನನ್ ಮಗುನ ನಿನ್ ಜಾಗದಲ್ಲಿ ಯಾಕೆ ಇಟ್ಕೊಂಡಿದ್ಯಾ? ನಿನ್ ಮಗು ನನ್ನ ಹತ್ರ ಇದೆ ಅಂತ ಯಾರು ಹೇಳಿದ್ದು? ಆ ಡಾಕ್ಟರ್ಗೂ ನಿನ್ಗೂ ಡೈರೆಕ್ಟ್ ಕನೆಕ್ಷನ್ ಇದೆ ಅಂತ ನನಗೆ ಚೆನ್ನಾಗ್ ಗೊತ್ತಿದೆ. ನೀನು ಸುಮಾರು ಸಲ ನನ್ ಮಗುನ ಕಿಡ್ನಾಪ್ ಮಾಡಕ್ಕೆ ಟ್ರೈ ಮಾಡಿದ್ಯಾ. ಅವಳ ಕಂಟ್ರೋಲ್ ತಗೊಳಕ್ಕೆ ಪ್ರಯತ್ನ ಪಟ್ಟಿದ್ಯಾ. ಆದ್ರೆ ಅದ್ಯಾವ್ದು ನಿನ್ ಕಡೆಯಿಂದ ಸಾಧ್ಯ ಆಗ್ಲಿಲ್ಲ. ಅದಕ್ಕೆ ಈ ಡಾಕ್ಟರ್ ಮುಖಾಂತರ ನನ್ ಮಗುನ ನೀನ್ ವಶಕ್ಕೆ ತಗೊಂಡಿದ್ಯಾ. ಇವಾಗ ಹೇಳು, ನಿನ್ಗೇನ್ ಬೇಕು? ಯಾಕೆ ನನ್ ಮಗಳನ್ನ ಕಿಡ್ನಾಪ್ ಮಾಡ್ದೆ? ಆ ಡಾಕ್ಟರ್ ಬಗ್ಗೆ ಮಾತ್ರ ಮಾತಾಡ್ಬೇಡ. ಅವಳನ್ನ ನಾನು ಸುಮ್ಮನೆ ಬಿಡಲ್ಲ. ಅವಳು ನನಗೆ ಮೋಸ ಮಾಡಿದಾಳೆ. ಏನ್ ಮೇಡಮ್? ನಿನ್ ಮಗು ಅವಳ ಹತ್ರ ಇದೆ ಅಂತ ನನ್ಗೆ ಗೊತ್ತಾಯ್ತು. 1 ಕೋಟಿ ರೂಪಾಯಿ ಕೊಟ್ಟೆ, ಮಗು ಕೊಡ್ತೀನಿ ಅಂದ್ಲು. ಕೊನೆಗೆ ದುಡ್ಡು ತಗೊಂಡು ಮಗುನ ಕೊಡದೆ ಯಾಮಾರ್ಸಿದ್ಲು. ಅವಳನ್ನ ನಾನ್ ಸುಮ್ಮನೆ ಬಿಡಲ್ಲ. ಮೊದಲೇ ನನಗೆ ತಲೆ ಕೆಟ್ಟಿದೆ. ಸುಮ್ಮನೆ ಫೋನ್ ಕಟ್ ಮಾಡು. ಇದೇನಿದು ವಿಚಿತ್ರ ಶಿವಕುಮಾರ್? ಮಗು ಇವನ ಹತ್ರನೂ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಡಾಕ್ಟರ್ ದುಡ್ಡು ಕೊಟ್ಟು ತಗೊಂಡು ಮಗುನ್ ಕೊಡ್ತೀನಿ ಅಂತ ಯಾಮಾರ್ಸಿದಾರಂತೆ. ರಾವಣ್ಗೆ ಯಾಮಾರಿಸಿದ್ದಾರೆ ಅಂದ್ರೆ ಶಿ ಈಸ್ ಎ ಡೇಂಜರಸ್ ಪರ್ಸನ್. ಅವ್ರ ಮೇಲೆ ಸೀರಿಯಸ್ ಆಕ್ಷನ್ ತಗೋಬೇಕು. ಅದೇ ಏನ್ ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಮೇಡಮ್. ನಿಮಗೆ ಏನಾದರೂ ಇನ್ಫಾರ್ಮೇಶನ್ ಬಂದರೆ ನನಗೆ ಇನ್ಫಾರ್ಮ್ ಮಾಡಿ ಮೇಡಮ್. ಅಂದಹಾಗೆ ಅಶೋಕ್ ಸರ್ಗೆ ಈ ವಿಷಯ ಗೊತ್ತಾ? ಅಶೋಕ್ ಅವ್ರಿಗೆ ನಾನು ಹಾಸ್ಪಿಟಲ್ ಇದ್ದಾಗೆ ಫೋನ್ ಮಾಡಿದ್ದೆ ಶಿವಕುಮಾರ್. ಅವರು ತಕ್ಷಣ ಇಂಡಿಯಾಗ್ ಬರ್ತೀನಿ ಅಂತ ಹೇಳಿದ್ರು. ಆದ್ರೆ ನಾನೇ ಬೇಡ, ಅಲ್ಲೇ ಇದ್ದು ಹಾಸ್ಪಿಟಲ್ಸ್ಗೆ ಸರ್ಚ್ ಮಾಡಿ ಟ್ರೀಟ್ಮೆಂಟ್ ಸಿಗೋ ಕಡೆ ಯಾವ್ದಾದ್ರು ಒಳ್ಳೆ ಹಾಸ್ಪಿಟಲ್ ಇದ್ರೆ ನೋಡಿ ಅಂತ ಹೇಳಿದ್ದೆ. ಆದ್ರೆ ಕಿಡ್ನಾಪ್ ವಿಷಯ ಇದ್ರ ಬಗ್ಗೆ ಯಾವುದು ಹೇಳಿಲ್ಲ. ಸರಿ ಮೇಡಮ್, ನಾನಿನ್ನು ಹೊರಡ್ತೀನಿ. ಏನಾದರೂ ಇದ್ರೆ ನನಗೆ ಫೋನ್ ಮಾಡಿ. ಹಾಗೆ ಈ ಪ್ರಾಬ್ಲಮ್ಗೆ ಏನ್ ಸೊಲ್ಯೂಷನ್ ತಗೋಬೇಕು ಅಂತ ನಾನು ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ಓಕೆ ಮೇಡಮ್. ಏನ್ ಮಾಡ್ತಿದ್ಯಾ? ನೋಡಿದ್ರೆ ಗೊತ್ತಾಗ್ತಲ್ವಾ, ಕಾರ್ ಕ್ಲೀನ್ ಮಾಡ್ತಾ ಇದ್ದೀನಿ. ಏನ್ ಬಂದಿದ್ ವಿಷಯ? ನಿನ್ನ ಕೋಟ್ಯಾಧೀಶ್ವರನಾಗಿ ಮಾಡ್ತೀನಿ ಅಂತ ನಮ್ಮ ಅಮ್ಮನ ಹತ್ರ ಶಪಥ ಮಾಡಿದ್ದೀನಿ ನಾನು. ಆಸ್ತಿನಲ್ಲಿ ಆ ಶಿವಗಾಮಿಗೆ ಸಮಾನವಾಗಿ ನಿಲ್ಬೇಕು ನಾನು.
ಗಂಡ ಹೆಂಡ್ತಿ ಇಬ್ರು ಏನೋ ಮಾತಾಡ್ತಿದ್ದೀರಾ? ಜಾಸ್ತಿ ದುಡ್ಡು ಹೇಗ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ನಿಮ್ಮಂತ ಹೆಂಡತಿ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕಿವ್ರು. ನಿಮ್ಮಿಂದಾನೇ 4 ಕಾಸು ನೋಡ್ತಾ ಇರೋದಿವ್ರು. ಈಗ ಇನ್ನೊಂದು ಆಫರ್ ಬಂದಿದೆ. ಜಾಸ್ತಿ ಪುಡಿ ಸ್ಮಗಲ್ ಮಾಡಬೇಕು. ರಿಸ್ಕ್ ಜಾಸ್ತಿ ಇದೆ. ನಾವು ಸಾಮಾನ್ಯವಾಗಿ ಯೂಸ್ ಮಾಡೋ ಕಾರಲ್ಲಿ ಸ್ಮಗಲ್ ಮಾಡೋಕ್ಕಾಗಲ್ಲ. ಯಾರ್ದಾದ್ರೂ VIP ಕಾರ್ ಬೇಕು. ಅವ್ರ ಹೆಸರು ಹೇಳಿದ್ರೇನೆ ಪೊಲೀಸ್ ಅವರು ಅವ್ರ ಕಾರ್ ಚೆಕ್ ಮಾಡಬಾರ್ದು ಅಂತ. ಕಾರ್ ಅರೇಂಜ್ ಮಾಡೋದಿದ್ರೆ ಹೇಳಿ, 1 ಕೋಟಿ ರೂಪಾಯಿಗಿಂತ ಜಾಸ್ತಿ ಸಿಗುತ್ತೆ. ಏನು 1 ಕೋಟಿ ರೂಪಾಯಿನಾ? ಕೋಟಿ ರೂಪಾಯಿ ಅಂತ ಬಾಯಿ ಬಿಡ್ಬೇಡ. ಅಷ್ಟೇ ರಿಸ್ಕ್ ಇದೆ. ನಮ್ಗೆ ಯಾರು VIP ಗೊತ್ತು? ಹಾಗೆ ಗೊತ್ತಿದ್ರು ಅವ್ರು ಯಾಕೆ ನಮ್ಗೆ ಕಾರ್ ಕೊಡ್ತಾರೆ? ಮೊದಲಾಗಿ ನನಗೆ ಈ ಕೆಲಸ ಮಾಡಕ್ ಇಷ್ಟ ಇಲ್ಲ. ದುಡ್ಡಿಗೋಸ್ಕರ ಇಂಥ ಹೀನಾಯ ಕೆಲಸ ಮಾಡೋದಾ? ನೋಡು, ಮೀನ್ ಮಾರಿರೋ ದುಡ್ಡಲ್ಲಿ ಮೀನ್ ಸ್ಮೆಲ್ ಬರಲ್ಲ. ನೀನು ದುಡ್ಡು ಹೇಗ್ ಮಾಡ್ತೀಯ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ದುಡ್ಡು ಮಾಡೋದು ಇಂಪಾರ್ಟೆಂಟ್. VIP ಕಾರ್ ತಾನೇ ಬೇಕು, ಶಿವಗಾಮಿ ಕಾರ್ ಇಲ್ವಾ? ನಾನೇ ತುಂಬಾ ಸಲ ನೋಡಿದ್ದೀನಿ. ಶಾಂಭವಿ ಎಜುಕೇಶನ್ ಟ್ರಸ್ಟ್ ಕಾರು ಅಂತ ಗೊತ್ತಾದ್ರೇನೆ ಪೊಲೀಸ್ನವರು ಚೆಕ್ಕೇ ಮಾಡಲ್ಲ. ನಾನು ಶಿವಗಾಮಿ ಸ್ಕೂಲಲ್ಲಿ ಕೆಲಸ ಮಾಡುವಾಗ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಶಿವಗಾಮಿ ಕಾರು ಅಂತ ಗೊತ್ತಾದ್ರೇನೆ ಪೊಲೀಸ್ನವರು ಮೇಡಮ್ ಹೋಗಿ ಹೋಗಿ ಅಂತ ಬಿಟ್ಬಿಡ್ತಾರೆ. ನೋಡು, ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ.